ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋನ ಮೊದಲಿಂದಾಗಿ ನೋಡ್ತಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಇಂದು ವಿಧಿವಶರಾದವರು ದಿಲೀಪ್ ರಾಜ್ ಅವರು ಇಲ್ಲಿ ಕರ್ನಾಟಕದ ಒಂದು ಫೇಮಸ್ ಆದಂತಹ ನಿರ್ದೇಶಕ ಮತ್ತು ನಿರ್ಮಾಪಕರು ಮತ್ತು ಹಿಟ್ಲರ್ ಕಲ್ಯಾಣ ಒಂದು ಫೇಮಸ್ ಆದಂತಹ ಈ ಸೀರಿಯಲ್ನಲ್ಲಿ ಹೀರೋ ಕ್ಯಾರೆಕ್ಟರ್ ಮಾಡಿದ್ರು. ಇಲ್ಲಿ ದಿಲೀಪ್ ರಾಜ್ ಅವರು ಇಲ್ಲಿ ಹೋದ ವರ್ಷ ಅವರು ರಾಕೇಶ್ ಅವರು ಹಿಂದೆ ಒಂದು ಮೇ 12ಕ್ಕೆ ಹೋದ ವರ್ಷ ಹಿಟ್ಲರ್ ಕಲ್ಯಾಣದಲ್ಲಿ ಅವರು ಕೂಡ ರಾಕೇಶ್ ಅವರು ಸಿನಿಮಾ ಇಲ್ಲಿ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದ್ರು. ಅವರು ವಿಧಿವಶ ಆಗಿ 1 ವರ್ಷ ಆಯಿತು. ಆ ಒಂದು ದಿನನೇ ಇವಾಗ ಇಲ್ಲಿ ದಿಲೀಪ್ ರಾಜ್ ಅವರು ಕೂಡ ನಿಧನರಾಗಿದ್ದಾರೆ. ಇಲ್ಲಿ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ ದಿಲೀಪ್ ರಾಜ್ ಅವರು ಎಷ್ಟೊಂದು ತುಂಬ ಇನ್ನೋಸೆಂಟ್, ಸಹ ವಿನಯ, ಯಾವುದೇ ಒಂದು ಇದು ಹ್ಯಾಬಿಟ್ಸ್ ಇರಲಿಲ್ಲ. ಅವರು ಆರೋಗ್ಯದ ಬಗ್ಗೆ ತುಂಬ ಎಚ್ಚೆತ್ತುಕೊಳ್ತಿದ್ರು. ಎಲ್ಲೂ ಕೂಡ ಆ ಥರ ಹೊರಗಡೆ ಔಟ್ಸೈಡ್ ತಿಂತಾ ಇರಲಿಲ್ಲ. ಆದರೂ ಕೂಡ ಅವರ ಒಂದು ವೈಫ್ ಮತ್ತು ಮಕ್ಕಳ ಜೊತೆ ಅನನ್ಯವಾಗಿ ಇದ್ದರೂ ಕೂಡ ಈ ಥರ ಒಂದು ಸನ್ನಿವೇಶ ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಗೋವಾಕ್ಕೆ 2-3 ದಿನಗಳ ಹಿಂದೆ ಗೋವಾ ಟ್ರಿಪ್ ಮಾಡಿದ್ರು. ಅಲ್ಲಿ ಸ್ವಲ್ಪ ಎದೆ ನೋವು ಅಂತ ಬರ್ತಾ ಇತ್ತು. ಅವರು ಆ ಒಂದು ಎದೆ ನೋವಿಗೆ ಚಿಕಿತ್ಸೆ ಕೊಳ್ಳೇ ಇಲ್ಲ. ಎಲ್ಲ ಒಂದು ರೀತಿಯಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಬಹುಶಃ ಅವರು ಉಳಿಬಹುದಿತ್ತು. ಇಲ್ಲಿ ಅವರು ನೆಗ್ಲೆಕ್ಟ್ ಮಾಡುವ ಒಂದು ಕಾರಣದಿಂದಾಗಿ ಇವಾಗ ವಿಧಿವೇಶ ಆಗ್ಬಿಟ್ರು. ಏನಿದು ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಇಲ್ಲಿ 47 ವರ್ಷದ ದಿಲೀಪ್ ರಾಜ್ ಅವರು ಇನ್ನಿಲ್ಲ. ಇಲ್ಲಿ ಎಕ್ಸ್ಕ್ಯೂಸ್ ಮೀ ಒಂದು ಫಿಲ್ಮ್ನಲ್ಲಿ ಇಲ್ಲಿ ಇವರು ಕೂಡ ಆ್ಯಕ್ಟ್ ಮಾಡಿದ್ರು. ಅವರು ಕೂಡ ಬಂದಿದ್ದಾರೆ. ಹಾಗೆ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಒಂದು ಕಲಾವಿದರು ಕೂಡ ಬಂದಿದ್ದಾರೆ. ಇಲ್ಲಿ ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ನರ್ ಆದಂಥ ಒಂದು ಸೀಸನ್ 12 ಒಂದು ಗಿಲ್ಲಿ ನಟ ಅವರು ಬಂದಿದ್ದಾರೆ. ಹಾಗೆ ಕಾವ್ಯ ಅವರು ಕೂಡ ಬಂದಿದ್ದಾರೆ. ಇಲ್ಲಿ ಕರ್ನಾ ಫೇಮಸ್ ಆದಂಥ ನಂಬರ್ 1 ಸೀರಿಯಲ್ನ ಒಂದು ನಮೃತ ಆಗಲಿ ದಿವ್ಯಾ ಆಗಲಿ ಅವರು ಕೂಡ ಬಂದಿದ್ದಾರೆ. ಹಾಗೆ ಇಲ್ಲಿ ನೋಡಿ ಇಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ವಿಜಯ್ ರಾಘವೇಂದ್ರ ಮತ್ತು ಇಲ್ಲಿ ಅನುಪ್ರಭಾಕರ್ ಅವರು, ಹಾಗೆ ಇಲ್ಲಿ ಪುಟ್ಟಕ್ಕನ ಮಕ್ಕಳ ಒಂದು ಫ್ಯಾಮಿಲಿನೂ ಕೂಡ ಬಂದಿದೆ. ಮತ್ತು ಇಲ್ಲಿ ಗಟ್ಟಿಮೇಳ, ಹಾಗೆ ಇಲ್ಲಿ ಕೃಷ್ಣ ರುಕ್ಮಿಣಿ ಒಂದು ಟೀಮೇ ಬಂದಿದೆ. ಮತ್ತು ಇಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರೇಮ ಕಾವ್ಯನು ಕೂಡ ಆ ಒಂದು ಟೀಮ್ ಕೂಡ ಬಂದಿದೆ. ಇಲ್ಲಿ ಪಾರು ಮತ್ತು ಸತ್ಯಧಾರವಿಯ ಒಂದು ಗೌತಮಿ ಕೂಡ ಬಂದಿದ್ದಾರೆ. ಗೌತಮಿಯರ ಒಂದು ಹೀರೋ ಕ್ಯಾರೆಕ್ಟರಲ್ಲಿ ಕೂಡ ಬಂದಿದ್ದಾರೆ. ಮಂಜು ಪಾವ್ಗಳು ಕೂಡ ಬಂದಿದ್ದಾರೆ. ಎಲ್ಲರೂ ಬಂದು ಇಲ್ಲಿ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಕೂಡ ಅವರು ಕೂಡ ಬಂದಿದ್ದಾರೆ. ಹಾಗೆ ಎಲ್ಲರೂ ಬಂದು ಅವರನ್ನು ನೋಡಿ ಕಣ್ಣೀರಿಡ್ತಾ ಇದ್ದಾರೆ. ಯಾಕಂದರೆ ಅಷ್ಟೊಂದು ಮುಗ್ಧರು. ಇಲ್ಲಿ ಹಿಟ್ಲರ್ ಕಲ್ಯಾಣದಲ್ಲಿ ಹೇಗೆ ಇದ್ರೋ ಅವರು ಹಿಟ್ಲರ್ ಕಲ್ಯಾಣ ಒಂದು ಧಾರಾವಾಹಿಯಲ್ಲಿ ಇಲ್ಲಿ ಬ್ರಹ್ಮಗಂಟದಲ್ಲಿ ಅವರು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರಲ್ಲ, ದೀಪಾ ಅಮ್ಮ, ಅವರಂತೂ ಫುಲ್ ಹತ್ತು ಬಿಡ್ತಾ ಇದ್ದಾರೆ. ಅಷ್ಟೊಂದು ನಾನು ಅಳಿಯ ಇಂದು ಕೂಡ ನಾನು ಅಳಿಯನೇ ಅಂತಂದು ಮಾತಾಡ್ಸ್ತಾ ಇದ್ದೆ. ನನಗೆ ನಂಬೋಕೆ ಆಗ್ತಿಲ್ಲ. ಇವರು ಸಹ ವಿನಯ ಮತ್ತು ಅವರ ಒಂದು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದರು. ಅವರು ಯಾವುದೇ ಥರನಾದ ಹ್ಯಾಬಿಟ್ಸ್ ಇರಲಿಲ್ಲ. ಆ ಥರ ಏನೂ ಬ್ಯಾಡ್ ಹ್ಯಾಬಿಟ್ಸ್ ಇರದೇ ಇದ್ದರೂ ಕೂಡ ಈ ಥರ ಒಂದು ಇನ್ಸಿಡೆಂಟ್ ಯಾರೂ ನಂಬೋಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಇಲ್ಲಿ ಸಾಕಷ್ಟು ಜನರು ಕೂಡ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅವರಿಗೆ ಏನೋ ಆರೋಗ್ಯ ಸಮಸ್ಯೆಯಿಂದ ಡೆತ್ ಆದರೆ ಅವರಿಗೆ ಏನೂ ಆಗುವುದಿಲ್ಲ. ಇಲ್ಲಿ ಸಡನ್ನಾಗಿ ಆಕಸ್ಮಿಕವಾಗಿ ನಿನ್ನೆ ತಾನೇ ಅವರ ಮಗಳ ಜೊತೆಗೆ ಡ್ಯಾನ್ಸ್ ಮಾಡಿದ್ರು. ಒಂದು ಮಗಳ ಜೊತೆ ಸ್ಟೆಪ್ ಹಾಕಿ ಅದು ರೀಲ್ಸ್ ಅಪ್ಲೋಡ್ ಮಾಡಿ ಎಲ್ಲ ಒಂದು ವಿಡಿಯೋ ಕೂಡ ವೈರಲ್ ಆದರು. ಮತ್ತು ಗೋವಾದಲ್ಲಿ ಟ್ರಿಪ್ ಎಂಜಾಯ್ ಮಾಡಿಕೊಂಡು ಬಂದರು. ಆ ಒಂದು ಟ್ರಿಪ್ನಲ್ಲಿ ಸ್ವಲ್ಪ ಒಂದು ಎದೆ ನೋವು ಕಾಣಿಸ್ಕೊಂಡಿತ್ತು. ಆ ಒಂದು ಸಡನ್ನಾಗಿ ಅವರು ಏನಾದರೂ ಹಾಸ್ಪಿಟ್ಲಿಗೆ ಹೋಗಿದ್ರೆ ಬಹುಶಃ ಉಳಿಬಹುದಿತ್ತು. ಅವರು ನೆಗ್ಲೆಕ್ಟ್ ಮಾಡಿಬಿಟ್ರು. ಮತ್ತೆ ಮನೆಗೆ ಬಂದ ತಕ್ಷಣ ಮತ್ತೆ ಸ್ವಲ್ಪ ಎದೆ ನೋವು. ಮಾರ್ನಿಂಗ್ ಇಲ್ಲಿ ಜಿಮ್ಗೆ ಹೋದ ತಕ್ಷಣ ಅವರ ಮಗಳ ಒಂದು ಜೊತೆಯಲ್ಲಿ ಡ್ಯಾನ್ಸ್ ಮಾಡಿದ ತಕ್ಷಣ ಸ್ವಲ್ಪ ಎದೆ ನೋವು ಕಾಣಿಸ್ಕೊಂಡಿತ್ತು. ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ಡೆತ್ ಆಗಿಬಿಟ್ರು. ಯಾಕೆ ಸಡನ್ ಆಗಿ ಇಲ್ಲಿ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ? ಸಣ್ಣ ಏಜ್, ಕೇವಲ 47 ವರ್ಷದ ಒಂದು ದಿಲೀಪ್ ರಾಜ್ ಅವರು ಇಂದು ವಿಧಿವಶರಾಗಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಗಿಲ್ಲಿ ನಟವರು ಕೂಡ ಎಲ್ಲ ಒಂದು ಗಿಲ್ಲಿ ನಟ ಆಗಲಿ ಕಾವ್ಯ ಆಗಲಿ ಎಲ್ಲರೂ ಕೂಡ ಈ ಒಂದು ಅಂತ್ಯ ಸಂಸ್ಕಾರಕ್ಕೆ